ನಿಗಮ ಮಂಡಳಿ ನೇಮಕದ ಬಗ್ಗೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆಯೋದಕ್ಕೆ ಕಷ್ಟ ಆಗತ್ತೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರ ನೇಮಕದ ಬಗ್ಗೆ ಈಗಾಗಲೇ ಕ್ಲಿಯರ್ ಆಗಿದೆ. ನಾನು ಡಿಸಿಎಂ ಡಿಕೆಶಿ ನೇಮಕದ ಬಗ್ಗೆ ಚರ್ಚೆ ನಡೆಸುತ್ತಿದ್ದೇವೆ. ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಹಿ ಹಾಕಬೇಕಾಗಿದೆ. ಪರಮೇಶ್ವರ್ ಜೊತೆ ನಾನು ಮಾತಾಡಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸಲಹೆ ಪಡೆದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್. ನಮ್ಮ ಸಲಹೆ ಕೂಡ ಪಡ್ಕೊಂಡಿಲ್ಲ, ಅದಕ್ಕೆ ನಿಧಾನ ಅಂತ ಹೇಳ್ತಾ ಇದ್ದಾರೆ ಸರ್. ಪರಮೇಶ್ವರ್ ಈ ಸಲ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರೂ ಸಲಹೆಯನ್ನು ಪಡ್ಕೊಳಕ್ ಕಷ್ಟ ಆಗ್ತದೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ನಮ್ಮ ಸಲಹೆ ಪಡೆದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್. ನಮ್ಮ ಸಲಹೆ ಕೂಡ ಪಡ್ಕೊಂಡಿಲ್ಲ, ಅದಕ್ಕೆ ನಿಧಾನ ಅಂತ ಹೇಳ್ತಾ ಇದ್ದಾರೆ ಸರ್. ಪರಮೇಶ್ವರ್ ಈ ಸಲ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಲ್ಲರೂ ಸಲಹೆಯನ್ನು ಪಡ್ಕೊಳಕ್ ಕಷ್ಟ ಆಗ್ತದೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳಾಗಿದೆ. ಇನ್ನು ನಿಗಮ ಮಂಡಳಿ ಅನೌನ್ಸ್ ಆಗಿಲ್ಲ. ಆದರೆ ಈಗ ಪಟ್ಟಿ ಫೈನಲ್ ಆಗಿದೆ. ಅದಕ್ಕೆ ಗೃಹ ಸಚಿವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಚರ್ಚೆ ನಡೆಸಿಲ್ಲ, ನಮ್ಮ ಗಮನಕ್ಕೆ ತಂದಿಲ್ಲ ಅಂತ. ಅದಕ್ಕೆ ಸಿಎಂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಪಕ್ಷದ ಒಳಗಡೆ? ಹಾಗಾದ್ರೆ ನಿಗಮ ಮಂಡಳಿ ವಿಚಾರವಾಗಿಯೇ ಇಷ್ಟೊಂದು ಅಸಮಾಧಾನ? ಶ್ವೇತಾ, ನಿಗಮ ಮಂಡಳಿ ಆಯ್ಕೆ ಅನ್ನುವಂಥದ್ದು ಒಂದ್ ರೀತಿ ಜೇನುಗೂಡಿಗೆ ಕೈ ಹಾಕಿದಂತೆ. ಅದರ ಬಿಸಿ ಕೂಡ ಈಗ ಕಾಂಗ್ರೆಸ್ಗೆ ತಟ್ಟುತ್ತಾ ಇದೆ. ಒಂದು ಕಡೆ ಸಿಎಂ ಡಿಸಿಎಂ ಅಂತಿಮವಾಗಿ ಕಾರ್ಯಕರ್ತರ ಪಟ್ಟಿಯನ್ನ ಕಳಿಸಿಕೊಟ್ಟ ನಂತರ ಅಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ವೇಣುಗೋಪಾಲ್ ಒಂದಷ್ಟು ಹೆಸರುಗಳ ಬದಲಾವಣೆ ಮಾಡಿ ಅಂತಿಮ ಪಟ್ಟಿಯನ್ನ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ರು. ಆದ್ರೆ ಅದು ಅಧಿಕೃತವಾಗಿ ಪ್ರಕಟ ಆಗ್ಲಿಲ್ಲ. ಕಾರಣ ಏನು ಅಂದ್ರೆ ರಾಜ್ಯದಿಂದ ಶಿಫಾರಸಾಗಿ ಹೋಗಿದ್ದಂತ ಹೆಸರುಗಳನ್ನ ಕೆಲವನ್ನ ತೆಗೆದು ಎಐಸಿಸಿಯೇ ಕೆಲ ಹೆಸರುಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಕಳಿಸಿದ್ರು. ಸೊ ಇದು ಸಿಎಂ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆ ಕಾರಣಕ್ಕಾಗಿಯೇ ಸುರ್ಜೇವಾಲಾ ಅವರು ಬೆಳ್ಳಂಬೆಳಿಗ್ಗೆ ಆಗಮಿಸಿ ಒಂದು ಸಭೆ ಕೂಡ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮುಗಿಸಿ ಹೊರಟಿದ್ರು. ಸೊ ಕೆಲ ಕಾರ್ಯಕರ್ತರ ಹೆಸರುಗಳಿಗೆ ಸಿಎಂ ಸ್ವತಃ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕಾರಣ ಸಿಎಂ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥವರನ್ನು ಕೂಡ ನಿಗಮ ಮಂಡಳಿಯಲ್ಲಿ ಸೇರಿಸಲಾಗಿದೆ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ರು. ಆ ಕಾರಣಕ್ಕಾಗಿ ಪಟ್ಟಿ ಇನ್ನೂ ಕೂಡ ಅಂತಿಮಗೊಂಡಿಲ್ಲ, ಪಟ್ಟಿ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಈ ನಡುವೆ ಕೆಲ ಸಚಿವರಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಮತ್ತು ನಿಗಮ ಮಂಡಳಿಯ ಆಯ್ಕೆಯ ಸಂದರ್ಭದಲ್ಲಿ ಸಚಿವರುಗಳನ್ನ ಮತ್ತು ಸೀನಿಯರ್ ಕಾಂಗ್ರೆಸ್ ಲೀಡರ್ಗಳ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನುವಂತ ಬೇಸರ ಇದೆ. ಆ ಕಾರಣಕ್ಕಾಗಿ ನಿಗಮ ಮಂಡಳಿ ಇಷ್ಟು ನಿಧಾನ ಆಗಿದೆ ಅನ್ನುವಂತಹ ವಿವರಣೆಯನ್ನ ಪರಮೇಶ್ವರ್ ಅವರು ಕೊಡ್ತಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಅವರನ್ನ ಸುಮಾರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತವರು ರಾಜ್ಯಾದ್ಯಂತ ಓಡಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಅರಿವಿರುತ್ತೆ. ತುಂಬಾ ಆಯ್ಕೆಯ ಸಂದರ್ಭದಲ್ಲಿ ಏನಾಗಿದೆ, ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಮಾಡದೇ ಇರುವಂತವರನ್ನು ಕೂಡ ನಿಗಮ ಮಂಡಳಿಗೆ ಸೇರಿಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪಗಳಿದಾವೆ. ಸೊ ಆ ಕಾರಣಕ್ಕಾಗಿ ಪರಮೇಶ್ವರ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವರು ಇದು ಮೊದಲೇನಲ್ಲ, ನಿಗಮ ಮಂಡಳಿ ಆಯ್ಕೆ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಪ್ರಶ್ನೆ ಮಾಡಿದಾಗ್ಲೂ ಕೂಡ ನಮ್ಮನ್ನ ಯಾರು ಅಭಿಪ್ರಾಯವನ್ನ ಕೇಳ್ತಾ ಇಲ್ಲ, ಅವರೇ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಸೊ ಇವತ್ತು ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಿಗಮ ಮಂಡಳಿಯ ಆಯ್ಕೆ ಬಹಳ ವಿಳಂಬ ಆಗ್ತಾ ಇದೆ. ಎಲ್ಲ ಅಭಿಪ್ರಾಯವನ್ನ ಪಡೆದು ನಿಗಮ ಮಂಡಳಿ ಮಾಡಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ನಿಗಮ ಮಂಡಳಿಯ ಆಯ್ಕೆ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಅಂತಿಮವಾಗಿ ಯಾವಾಗ ಆಗುತ್ತೆ ಅನ್ನುವಂತ ಯಾವ ಕ್ಲಾರಿಟಿ ಕೂಡ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಿಂದ ಒಂದು ಪಟ್ಟಿ ಬಂದ ಮೇಲೂ ಕೂಡ ಅದನ್ನ ಅಧಿಕೃತವಾಗಿ ಅಂದ್ರೆ ಆದೇಶ ಹೊರಡಿಸುವಂತ ಪ್ರಯತ್ನಕ್ಕೂ ಕೂಡ ಸಿಎಂ ಡಿಸಿಎಂ ಮುಂದಾಗಿಲ್ಲ. ಹಾಗಾಗಿ ಈ ಜಟಾಪಟಿ ಇನ್ನೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.